ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇದೇ ಭಾನುವಾರ ಸೆಪ್ಟೆಂಬರ್ 7ನೇ ತಾರೀಕು ಚಂದ್ರಗ್ರಹಣ ಇದೆ. ರಕ್ತ ಸಿಕ್ತ ಚಂದ್ರಗ್ರಹಣ. ನೀವೆಲ್ಲರೂ ಕೂಡ ಈಗಾಗಲೇ ಮಾಹಿತಿಯನ್ನು ತಿಳ್ಕೊತಾ ಇದ್ದೀರಾ. ಹಾಗೆ ಗ್ರಹಣದ ಸಮಯದಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು, ಯಾವ ನಿಯಮಗಳನ್ನು ನಾವು ಪಾಲಿಸಬೇಕು, ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಸಾಮಾನ್ಯವಾಗಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನಗಳಲ್ಲಿ, ಬೇರೆ ದಿನಗಳಲ್ಲೇ ಆಗಲಿ, ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೆ ಸಂಜೆ ಪೂಜೆ ಮಾಡ್ಕೊಳ್ತಾ ಇರ್ತೀರ. ಆದರೆ ಈ ಹುಣ್ಣಿಮೆ ದಿನ ಗ್ರಹಣ ಇರೋದ್ರಿಂದ, ಅದರಲ್ಲೂ ರಾತ್ರಿ 9:58 ಗ್ರಹಣದ ಸಮಯ ಪ್ರಾರಂಭ ಆಗುತ್ತೆ. ಅದಕ್ಕಿಂತ ಮೊದಲೇ 9 ಗಂಟೆಗಳ ಮೊದಲೇ ಸೂತಕದ ಅವಧಿ ಕೂಡ ಶುರು ಆಗುತ್ತೆ. ಹಾಗಾಗಿ ಆದಷ್ಟು ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಳ್ಳಿ. ಗ್ರಹಣದ ಸಮಯದಲ್ಲಿ ನಾವು ಯಾವುದೇ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ಅದು ತುಂಬ ಬೇಗನೆ ಸಿದ್ಧಿಯಾಗುತ್ತೆ. ಹಾಗಾಗಿ ಈ ಸಲದ ಚಂದ್ರಗ್ರಹಣದ ಸಮಯದಲ್ಲಿ ಈ ಒಂದು ವಿಶೇಷವಾದ ಚಂದ್ರನ ಮಂತ್ರವನ್ನು ಹೇಳ್ಕೋಬೇಕು. ಯಾವ ರೀತಿ ಇರುತ್ತೆ ಈ ಮಂತ್ರ ಅಂತಂದರೆ, ಓಂ ಕ್ಷೀರಪುತ್ರಾಯ ವಿದ್ಮಹೆ ಅಮೃತ ತತ್ವಾಯ ಧೀಮಹಿ ತನ್ನೋ ಚಂದ್ರ ಪ್ರಚೋದಯಾತ್. ಈ ಒಂದು ಚಂದ್ರ ಗಾಯತ್ರಿ ಮಂತ್ರನ ಹೇಳ್ಕೋಬೇಕು. ಇಷ್ಟೇ ಸಲ ಅಂತಲ್ಲ, ಸರಿಯಾಗಿ 9:30 ನೀವು ಶುರು ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿ. ಅಲ್ಲದೆ ಗ್ರಹಣ ಪ್ರಾರಂಭ ಆಗುವಂಥ ಸಮಯದಲ್ಲಿ ದೇವ್ರ ಮನೆಯಲ್ಲಿ ದೀಪ ಹಚ್ಚಬೇಕು. ಬೆಳಗ್ಗೆನೇ ಸ್ನಾನ ಮಾಡಿ ಪೂಜೆ ಎಲ್ಲನೂ ಕೂಡ ಮಾಡಿರ್ತೀರ ಅಂದ್ರೂ ಈ ದಿನ ಹಗಲು ರಾತ್ರಿ ದೀಪಗಳು ಉರಿತಾ ಇದ್ದರೆ ತುಂಬ ಒಳ್ಳೆಯದು. ಗ್ರಹಣದ ಸಮಯದಲ್ಲಿ ದೇವರ ಮನೆಯನ್ನು ಕತ್ಲು ಮಾಡಬಾರ್ದು. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಬೆಳಗ್ಗೆ ಕೂಡ ಪೂಜೆ ಮಾಡಿ ದೀಪ ಹಚ್ಚಿರ್ತೀರ, ಸಂಜೆ ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ದೇವರ ದೀಪ ಹಚ್ಚಿರ್ತೀರ ಅಂದರೆ ರಾತ್ರಿ ನೀವು ಮಲಗೋದಕ್ಕಿಂತ ಮೊದಲು ಕೂಡ ದೀಪಗಳಿಗೆಲ್ಲ ಇನ್ನೊಂದು ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ದೀಪಗಳು ಉರಿತಾ ಇದೆಯಾ ಅಂತ ನೋಡಿಕೊಂಡು ಆಮೇಲೆ ಹೋಗಿ ಮಲ್ಕೊಳ್ಳಿ. ಶಿವನನ್ನು ಚಂದ್ರನ ಅಧಿಪತಿ ಅಂತ ಹೇಳಲಾಗುತ್ತೆ. ಆದ್ದರಿಂದ ಗ್ರಹಣದ ಸಮಯದಲ್ಲಿ, ಅಂದರೆ ಚಂದ್ರಗ್ರಹಣದ ಸಮಯದಲ್ಲಿ ಮಹಾದೇವನನ್ನು ಕೂಡ ಪೂಜೆ ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿಗಳ ಪ್ರಭಾವವನ್ನು ಕಡಿಮೆ ಮಾಡ್ಕೋಬಹುದು. ಚಂದ್ರಗ್ರಹಣದ ನಂತರ ದಾನಗಳನ್ನು ಮಾಡಬೇಕು. ಕೆಲವೊಂದು ರಾಶಿಗಳಿಗೆ ದೋಷ ಇರೋದ್ರಿಂದ ಅವರು ಅಕ್ಕಿ, ಹಾಲು, ಉದ್ದಿನಬೇಳೆ ಇಂಥದನ್ನು ನಿಮ್ಮ ಯಥಾಶಕ್ತಿ ತೊಗೊಂಡು ಹೋಗಿ ದೇವಸ್ಥಾನಕ್ಕೆ ಕೊಟ್ಟು ನೀವಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬರೋದು ತುಂಬ ಒಳ್ಳೆಯದು. ಅಥವಾ ದೇವಸ್ಥಾನಗಳ ಹತ್ತಿರ ಇಲ್ಲಾಂದರೆ ಯಾರಾದರೂ ಬಡವ್ರಿಗೂ ಕೂಡ, ಅಂದರೆ ಅವಶ್ಯಕತೆ ಇರೋ ಅಂಥವ್ರಿಗೂ ಕೂಡ ಇದನ್ನು ದಾನವಾಗಿ ಕೊಡಬಹುದು. ಭಾನುವಾರ ಸಂಜೆಯಿಂದನೇ ಈ ಮಂತ್ರಗಳನ್ನ ನೀವು ಹೇಳೋಕ್ಕೆ ಶುರು ಮಾಡಿ. ನಿಮಗೆ ಈ ಚಂದ್ರ ಗಾಯತ್ರಿ ಮಂತ್ರ ಹೇಳೋದಕ್ಕೆ ಬರಲ್ಲ, ಕೆಲವರಿಗೆ ಉಚ್ಚಾರಣೆ ಮಾಡೋದಕ್ಕೆ ಬರಲ್ಲ ಅಂದರೆ ಓಂ ನಮಃ ಶಿವಾಯ ಅಂತ ಹೇಳ್ಕೊಳ್ಳಿ. ಗ್ರಹಣ ಪ್ರಾರಂಭ ಆಗೋ ಸಮಯದಲ್ಲೂ ಕೂಡ ಸ್ನಾನ ಮಾಡಿ ದೇವ್ರ ಮನೆಯಲ್ಲಿ ದೀಪ ಹಚ್ಚಬೇಕು. ಶಾಸ್ತ್ರದ ಪ್ರಕಾರ ಹೀಗೆ ಇರೋದು. ಆದರೆ ಬೆಳಗ್ಗೆ ಸ್ನಾನ ಮಾಡಿದ್ದೀವಿ ಮತ್ತೆ ನಮಗೆ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಕೈಕಾಲು ಮುಖ ತೊಳ್ಕೊಂಡು ರಾತ್ರಿ ಮಲಗೋದಕ್ಕಿಂತ ಮೊದಲು ನಾನು ಹೇಳ್ತಾ ಇರೋದು, ಸಂಜೆ 5 ಗಂಟೆಗೂ ಮೊದಲು ಊಟ ತಿಂಡಿ ಎಲ್ಲ ಮುಗಿಸ್ಕೊಂಬಿಡಿ. 5 ಗಂಟೆ ಮೇಲೆ ಏನೂ ಕೂಡ ತಿನ್ನೋ ಹಾಗಿಲ್ಲ. ಮಧ್ಯಾಹ್ನದಿಂದನೇ ಉಪವಾಸ ಇರಬೇಕು ಹೇಳೋದಾದರೆ. ಆದರೆ ಮನೇಲಿ ಚಿಕ್ಕ ಮಕ್ಕಳು, ಗರ್ಭಿಣಿ ಸ್ತ್ರೀಯರು ಅಥವಾ ವಯಸ್ಸಾದವರು, ಪೇಷಂಟ್ಗಳು ಇದ್ದರೆ ಅವ್ರ ಕೈಯಲ್ಲಿ ಮಧ್ಯಾಹ್ನದಿಂದನೇ ಉಪವಾಸ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಆದಷ್ಟು 5 ಗಂಟೆ ಒಳಗಾಗಿ ನಿಮ್ಮ ಊಟ ತಿಂಡಿ ಇದೆಲ್ಲ ಏನಿದೆಯೋ ಎಲ್ಲ ಮುಗಿಸ್ಕೊಳ್ಳಿ. 5 ಗಂಟೆ ಮೇಲೆ ಏನೂ ಕೆಲಸಗಳನ್ನ ಮಾಡಬಾರ್ದು. ಇನ್ನೇನು ಕೆಲಸ ಇಲ್ಲ, ನಾವು ಸ್ಟಿಚಿಂಗ್ ಆದರೂ ಮಾಡೋಣ ಅಂತಂದರೆ ಕತ್ರಿ, ಸೂಜಿ, ಚಾಕು ಇಂಥದನ್ನೆಲ್ಲ ಮುಟ್ಟೋ ಹಾಗಿಲ್ಲ, ಉಪಯೋಗಿಸೋ ಹಾಗೂ ಇಲ್ಲ. ಹಾಗಾಗಿ ಗ್ರಹಣದ ಸಮಯದಲ್ಲಿ ಆದಷ್ಟು ದೇವರ ಜಪವನ್ನು ಮಾಡೋದು ತುಂಬಾ ಒಳ್ಳೆಯದು. ಅದಕ್ಕಿಂತ ಮೊದಲು ಗರ್ಕೆ ಅಥವಾ ದರ್ಬೆ ಇದನ್ನು ತಂದಿಟ್ಕೊಳ್ಳಿ. ಅಥವಾ ನಿಮಗಿದು ಎರಡೂ ಸಿಗಲಿಲ್ಲ ಅಂತಂದರೆ ತುಳಸಿ ದಳಗಳನ್ನು ತಂದಿಟ್ಕೊಂಡು ಎಲ್ಲ ಪದಾರ್ಥಗಳಿಗೂ ಕೂಡ ಹಾಕಿಡಬೇಕು. ಕುಡಿಯೋ ನೀರು, ನೀವು ಬಳಸೋವಂಥ ಪ್ರತಿಯೊಂದು ಪದಾರ್ಥಗಳಿಗೂ ಕೂಡ ಹಾಕಿಡಬೇಕು. ದೇವ್ರ ಮನೆಯ ಬಾಗಿಲ ಮೇಲೆ ಕೂಡ ಹಾಕಬೇಕು, ಮೇನ್ ಡೋರ್ ಮೇಲೆ ಹಾಕಬೇಕು. ಎಲ್ಲ ಕಡೆಗೂ ಅಷ್ಟೇ ದರ್ಬೆ, ಗರ್ಕೆ ಅಥವಾ ತುಳಸಿ ಈ 3ರಲ್ಲಿ ಯಾವುದು ಸಿಗುತ್ತೋ ಅದನ್ನೆಲ್ಲ ತಂದಿಟ್ಕೊಳ್ಳಿ ಒಂದಿನ ಮೊದಲೇ. ಇದನ್ನೆಲ್ಲ ಆದಷ್ಟು ಗ್ರಹಣದ ಸಮಯ ಪ್ರಾರಂಭಕ್ಕೂ ಮೊದಲೇ ಹಾಕಿಬಿಡಬೇಕು. ಅಂದರೆ ಭಾನುವಾರ ಮಧ್ಯಾಹ್ನನೇ ಹಾಕಿಬಿಟ್ರೆ ತುಂಬಾ ಒಳ್ಳೆಯದು. ಗರ್ಭಿಣಿ ಸ್ತ್ರೀಯಂತೂ ಎಷ್ಟು ಜಾಗೃತಿಯಾಗಿದ್ದರೂ ಸಾಲದು. ಆದಷ್ಟು ಈ ಸಮಯದಲ್ಲಿ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಆದಿತ್ಯ ಹೃದಯ ಪಾರಾಯಣ ಮಾಡೋದು, ಓಂ ನಮಃ ಶಿವಾಯ ಅಂತ ಶಿವನ ಮಂತ್ರಗಳು, ಸ್ತೋತ್ರಗಳನ್ನು ಹೇಳ್ಕೊಳ್ಳೋದು, ಚಂದ್ರನ ಗಾಯತ್ರಿ ಮಂತ್ರ ಪಠನೆ ಮಾಡೋದನ್ನು ಮಾಡಿ. ನಿಮ್ಮ ಹತ್ರ ಒಂದು ಕಬ್ಬಿಣದ ವಸ್ತುವನ್ನು ಇಟ್ಕೊಳ್ಳಿ, ತುಂಬಾ ಒಳ್ಳೆಯದು. ಮತ್ತು ಯಾವುದೇ ಕಾರಣಕ್ಕೂ ನಾನು ಆಗಲೇ ಹೇಳ್ದಾಗೆ ಕಡ್ಡಿನ ಮುರಿಯೋದು, ಬಟ್ಟೆನ ಹರಿಯೋದು, ಚಾಕು, ಸೂಜಿ, ಕತ್ರಿ ಇಂಥ ವಸ್ತುಗಳನ್ನು ಮುಟ್ಟೋದು ಏನೂ ಮಾಡಬೇಡಿ. ನಿಮ್ಮ ಮನೇಲಿ ಯಾರೇ ಗರ್ಭಿಣಿ ಸ್ತ್ರೀಯರಿದ್ದರೂ ಇವತ್ತು ಅವ್ರಿಗೆ ಪೂರ್ತಿಯಾಗಿ ರೆಸ್ಟ್ ಕೊಟ್ಬಿಡಿ. ಆದಷ್ಟು ಅವರು ರೂಮಲ್ಲೇ ಇದ್ದರೆ ತುಂಬ ಒಳ್ಳೆಯದು. ಜೊತೆಗೆ ಬ್ರಹ್ಮಚರ್ಯ ಕೂಡ ಪಾಲಿಸಬೇಕು, ಇದನ್ನು ಮಾತ್ರ ಮರಿಬೇಡಿ.
ಗ್ರಹಣ ಮುಗಿದ ಮೇಲೂ ಕೂಡ 15 ದಿನಗಳವರೆಗೆ ಇದರ ಪ್ರಭಾವ ಇದ್ದೇ ಇರುತ್ತೆ. ಮನೆಯಲ್ಲಿ ಆದಷ್ಟು ಶಾಂತವಾಗಿರೋದಕ್ಕೆ ಪ್ರಯತ್ನ ಮಾಡಿ. ಏನೇ ವಿಚಾರಗಳಿದ್ರೂ ಹೆಚ್ಚಾಗಿ ಕೋಪ ಮಾಡ್ಕೊಳ್ಳೋದು, ಕೂಗಾಡೋದು, ಜಗಳ ಮಾಡೋದು ಇಂಥದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. 15 ದಿನಗಳವರೆಗೆ ಯಾವುದೇ ದೂರದ ಪ್ರಯಾಣಗಳನ್ನು ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಿ. ಗ್ರಹಣ ಕಳಿತಿದ್ದ ಹಾಗೆ ಸೋಮವಾರದಿಂದ ಪಿತೃಪಕ್ಷ ಪ್ರಾರಂಭ ಆಗುತ್ತೆ. ಮಹಾಲಯ ಅಮಾವಾಸ್ಯೆ ಮುಗಿಯೋ ತನಕ ಯಾವುದೇ ಶುಭ ಕಾರ್ಯಗಳಾಗಲಿ, ಒಳ್ಳೆಯ ವಸ್ತುಗಳನ್ನ ಖರೀದಿ ಮಾಡೋದಾಗಲಿ, ಈ ಥರ ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ. ಯಾವುದೇ ದೂರದ ಪ್ರಯಾಣಗಳನ್ನು ನೀವು ಪ್ಲ್ಯಾನ್ ಮಾಡೋ ಹಾಗಿದ್ದರೆ ಅದನ್ನು ಕೂಡ ಮಾಡಬೇಡಿ. ಗ್ರಹಣದ ಸಮಯದಲ್ಲಿ ಹೆಚ್ಚಾಗಿ ನಕಾರಾತ್ಮಕ ಶಕ್ತಿಗಳು ಬರೋದ್ರಿಂದ ಆದಷ್ಟು ದೇವರ ಜಪ ಮಾಡಬೇಕು. ದೇವರ ಮನೆಯಲ್ಲಿ ದೀಪ ಹಚ್ಚಿರಬೇಕು. ಇದನ್ನು ಮಾತ್ರ ಮರಿಬೇಡಿ. ನೀವು ಮಲಗೋದಕ್ಕಿಂತ ಮೊದಲು ಕೂಡ ದೀಪದ ತುಂಬ ಎಣ್ಣೆನ ಹಾಕಿ ಬತ್ತಿಗಳನ್ನು ಸರಿ ಮಾಡಿ ಆನಂತರ ಹೋಗಿ ಮಲ್ಕೊಳ್ಳಿ. ಈ ಸಲದ ಗ್ರಹಣ ಶತಭಿಷ ನಕ್ಷತ್ರ ಕುಂಭರಾಶಿಯಲ್ಲಿ ಆಗ್ತಾ ಇದೆ. ಹಾಗಾಗಿ ಇದು ಶತಭಿಷ ನಕ್ಷತ್ರ, ಪೂರ್ವಭಾದ್ರ, ಆರಿದ್ರ, ಸ್ವಾತಿ ನಕ್ಷತ್ರದವರೆಗೆ ಮತ್ತು ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಕುಂಭರಾಶಿ ಮತ್ತು ಮೀನರಾಶಿಯವರೆಗೆ ಗ್ರಹಣದ ಪ್ರಭಾವ ಸ್ವಲ್ಪ ಮಟ್ಟಿಗೆ ದೋಷ ಇದ್ದೇ ಇರುತ್ತೆ. ಹಾಗಾಗಿ ಇವರು ಗ್ರಹಣ ಎಲ್ಲ ಮುಗಿದ ಮೇಲೆ ಮಾರನೇ ದಿನ ಸೋಮವಾರ ಗೋಮೂತ್ರ ಮತ್ತು ಸ್ವಲ್ಪ ಅರಿಶಿನ ಸ್ನಾನದ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಿ ಅಕ್ಕಿ, ಹಾಲು, ಉದ್ದಿನಬೇಳೆ ಇದನ್ನು ಯಥಾಶಕ್ತಿ 1/4 kg, ಅರ್ಧ kg ಅಥವಾ 1 kg, ಅದ್ರ ಜೊತೆಗೆ ಒಂದು ಬಿಳಿ ವಸ್ತ್ರ, ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಕೊಡಿ. ಈ 4ರಲ್ಲಿ ಯಾವುದಾದ್ರೂ ಒಂದನ್ನು ತೊಗೊಂಡು ಹೋಗಿ ಕೊಟ್ಟರೂ ಕೂಡ ಪರವಾಗಿಲ್ಲ. ತೊಗೊಂಡು ಹೋಗಿ ನವಗ್ರಹಗಳ ಹತ್ರ ಇಟ್ಟು ಅರ್ಚನೆ ಮಾಡಿಸ್ಕೊಂಡು ನಿಮ್ಮ ಯಥಾಶಕ್ತಿ ಕಾಣಿಕೆ ಕೂಡ ಇಡಬೇಕು. 11 ರೂಪಾಯಿ, 21 ರೂಪಾಯಿ, 51 ರೂಪಾಯಿ ಹೀಗೆ ಕಾಣಿಕೆ ದುಡ್ಡನ್ನು ಇಟ್ಟು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಅಲ್ಲದೆ ಸೋಮವಾರ ನಿಮಗೇನಾದರೂ ಹಸುಗಳು ಕಾಣಿಸಿದ್ರೆ, ನೀವಿರೋ ಕಡೆ ಹಸುಗಳೇನಾದರೂ ಇದ್ದರೆ ಅದಕ್ಕೆ ತಿನ್ನೋದಕ್ಕೇನಾದರೂ ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಪಕ್ಷಿಗಳಿಗೊಂದು ಸ್ವಲ್ಪ ಕಾಳು, ಧಾನ್ಯಗಳು ಇದನ್ನೇನಾದರೂ ತಿನ್ನೋದಕ್ಕೆ ಕೊಡಬೇಕು. ಯಾವ್ಯಾವ ವಸ್ತುಗಳನ್ನು ಯಾವ ರಾಶಿಯವರು ದಾನ ಕೊಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಎಲ್ಲ ರಾಶಿಯವರು ಕೊಟ್ಟರೆ ತುಂಬ ಒಳ್ಳೆಯದು. ಮನೇಲಿ 4 ಜನ 5 ಜನ ಇರ್ತಾರೆ ಅಂದರೆ ಎಲ್ರಿಗೂ ಸೇರಿಸಿ ಒಂದು ತೊಗೊಂಡೋಗಿ ಕೊಡೋ ಥರ ಅಲ್ಲ. ಪ್ರತಿಯೊಬ್ಬರು ಕೂಡ ಸಪ್ರೇಟ್ ಆಗೇ ತೊಗೊಂಡು ಹೋಗಿ ಕೊಡಬೇಕು. ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಂಥ ನಿಮಗೆ ಉಪಯೋಗ ಆಗುವಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇನ್ನೇನೇ ಡೌಟ್ ಇದ್ದರೂ ಕಮೆಂಟ್ಸಲ್ಲಿ ಕೇಳಿ, ಖಂಡಿತ ನಾನು ಉತ್ತರ ಕೊಡ್ತೀನಿ. ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?